FIR ದಾಖಲು ಮಾಡಲಾಗಿದೆ. ಇದರಲ್ಲಿ ದೂರುದಾರರು ಶ್ರೀ ಅಪ್ಪನ್ನ ಕೃಷ್ಣಗೌಡರ್ ಇವರಿದ್ದಾರೆ. ಇವರ ಮನೆಗೆ ಒಂದು ಫ್ಲಿಪ್ಕಾರ್ಟ್ದು ಪಾರ್ಸಲ್ ಬಂತು. ಅವ್ರ ಮನೆಯವರು 500 ರೂಪಾಯಿ ಕೊಟ್ಟು ಆ ಪಾರ್ಸಲ್ ತಗೊಂಡಿದ್ದಾರೆ. ಪಾರ್ಸಲ್ ಅವ್ರ ಮಗನ ಹೆಸರಲ್ಲಿತ್ತು. ಪಾರ್ಸಲ್ ಓಪನ್ ಮಾಡಿದಾಗ ಅವರಿಗೆ ಗೊತ್ತಾಯಿತು ಅದು ಅವ್ರದ್ದು ಪಾರ್ಸಲ್ ಇಲ್ಲ. ಅವರು ಗೂಗಲ್ಗೆ ಹೋಗಿ ಆ ಫ್ಲಿಪ್ಕಾರ್ಟ್ದು ಕಾಂಟ್ಯಾಕ್ಟ್ ನಂಬರ್ಗೆ ತಿಳಿಸಿದ್ದಾರೆ, ಇದು ನಮ್ಮದು ಪಾರ್ಸಲ್ ಇಲ್ಲ, ನೀವು ದಯವಿಟ್ಟು ತೊಗೊಂಡೋಗಿ ಮತ್ತು ನಾವೇನು ಪೇಮೆಂಟ್ ಮಾಡಿದ್ದೆವು ವಾಪಸ್ ಕೊಡಿ. ಆವಾಗ ಅವರು ನಿಮ್ಮ ಗೂಗಲ್ ಪೇ ಚೆಕ್ ಮಾಡಿ ನಾವು ದುಡ್ಡು ವಾಪಸ್ ಕಳಿಸಿದ್ದೀವಿ ಅಂತ ಕಮ್ಯುನಿಕೇಷನ್ ಮಾಡಿದ್ದಾರೆ. ಈ ಕಮ್ಯುನಿಕೇಷನ್ ಮಾಡುವಾಗ ಬಹುಶಃ ಅವರು ಪೇಮೆಂಟ್ ರಿಕ್ವೆಸ್ಟ್ ಮಾಡಿದ್ದಾರೆ. ಅದರಿಂದ ಇವರಿಗೆ 1 ಲಕ್ಷ ಹಣ ಇವರ ಅಕೌಂಟಿಂದ ಕಟ್ ಆಗಿದೆ. ಇದರಲ್ಲಿ ಒಂದು ಒಳ್ಳೆಯ ಕೆಲಸ ಏನಾಗಿದೆ ಅಂದರೆ ಇವರು ತಕ್ಷಣವೇ 1930ಗೆ ಕಂಪ್ಲೇಂಟ್ ನೀಡಿ ಈ ಎಲ್ಲ 1 ಲಕ್ಷ ರೂಪಾಯಿಯನ್ನು ಫ್ರೀಸ್ ಮಾಡಿದ್ದಾರೆ. ನಾವೀಗ FIR ಮಾಡಿಕೊಂಡು ಈ ಫ್ರೀಸ್ ಆಗಿದ್ದ ಹಣ ಇವರಿಗೆ ವಾಪಸ್ ಇವರ ಅಕೌಂಟ್ಗೆ ಬರಬೇಕಕ್ಕೆ ಕೋರ್ಟ್ ಮುಖಾಂತರ ಈ ಪ್ರಕ್ರಿಯೆಯನ್ನು ಶುರು ಮಾಡಿದ್ದೀವಿ. ಸೊ ಸಾರ್ವಜನಿಕರು ನಿಮಗೆ ಈ ಥರ ಯಾವುದೇ ಸೈಬರ್ ಕ್ರೈಮ್ದು ಮೋಸ ಆಗಿದ್ದರೆ 1930 ನಂಬರ್ಗೆ ಇಮಿಡಿಯೇಟ್ಲಿ ಕರೆ ಮಾಡಿಕೊಂಡು ಎಲ್ಲ ದಾಖಲಾತಿಯವರು ಏನು ಕೊಡ್ತಾರೆ ಅದು ಸಾಫ್ಟ್ ಕಾಪಿನಲ್ಲಿ ಕೊಡಬೇಕು. ನಿಮ್ಮ ಹಣ ಫ್ರೀಸ್ ಮಾಡಲು ನಮಗೆ ಅನುಕೂಲ ಆಗುತ್ತೆ. ಮುಂದಿನ ತನಿಖೆ ಇವನು ಪಾರ್ಸಲ್ ಕೊಡೋಕ್ಕೆ ಯಾರು ಬಂದ ಹೆಂಗೆ ಬಂದ ಅದರ ಬಗ್ಗೆ ತನಿಖೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ.